ನಗರದ ಶಹಾಬಾದ್ ರಸ್ತೆಯಲ್ಲಿರುವ ಬುಡುಗ ಜಂಗಮ ಬಡಾವಣೆಯಲ್ಲಿ ಬಡ ಮಕ್ಕಳಿಗೆ ಹಾಲು ಕುಡಿಯುವ ಮೂಲಕ ನಾಗರ ಪಂಚಮಿಯನ್ನು ಬಸವ ಪಂಚಮಿ ಎಂದು ವಿಶೇಷವಾಗಿ ಆಚರಿಸಲಾಯಿತು. ಜಾಗತಿಕ ಲಿಂಗಾಯತ ಮಹಾಸಭಾ ಮಾನವ ಬಂಧುತ್ವ ವೇದಿಕೆ, ಸಂಸ್ಕಾರ ಪ್ರತಿಷ್ಠಾನ, ಕಲಬುರಗಿ ಆರ್ಟ್ ಥಿಯೇಟರ್ ಸಹಯೋಗದಲ್ಲಿ ನಗರದ ಶಹಾಬಾದ್ ರಸ್ತೆಯಲ್ಲಿರುವ ಬುಡುಗ ಜಂಗಮ ಬಡಾವಣೆಯಲ್ಲಿ ಬಡ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ಬಸವ ಪಂಚಮಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾದ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ಅಧ್ಯಕ್ಷ ದಿನೇಶ್ ದೊಡ್ಮನಿ ಅವರು ಮಾತನಾಡಿ, ನಾಗರ ಪಂಚಮಿ ಹಬ್ಬ ಭಾರತ ದೇಶದ ಮೂಲ ನಿವಾಸಿಗಳಾದ ನಾಗಾ ಸಮುದಾಯ ಜನರನ್ನು ಕೊಂದಿರುವ ದಿನವನ್ನು ಹಾಗೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯರಾದ ದಿನವನ್ನು ಸಂಪ್ರದಾಯವಾದಿ ವೈದಿಕರು ಶತಮಾನಗಳಿಂದ ನಾಗರ ಹಾವಿಗೆ ಹಾಲು ಎರೆಯುವ ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡುತ್ತಿರುವುದು ನೋಡಿದರೆ ನಮ್ಮ ಹಿರಿಯರನ್ನು ಕೊಂದಿರುವ ದಿನವನ್ನು ಖುಷಿ ಪಡುವಂತೆ ಮಾಡಿದ್ದಾರೆ. ಇದು ನಿಲ್ಲಬೇಕು, ನಿಜವಾದ ಇತಿಹಾಸ ಅರಿತು ಬಾಳಬೇಕು ಎಂದು ಹೇಳಿದರು. ನಾಡಿನ ಸಮಸ್ತ ಜನತೆಗೆ ಬಸವ ಪಂಚಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಕಲಬುರಗಿ ಜಿಲ್ಲೆಯ ಒಂದು ರಾಜಾಪುರ ಹತ್ತಿರ ಸಮೀಪ ಇರತಕ್ಕಂಥ ಬುಡಗ ಜಂಗಮ ಜನಾಂಗದೊಂದಿಗೆ ಇವತ್ತು ನಾವು ಬಸವ ಪಂಚಮಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 16 ವರ್ಷಗಳಿಂದ ನಾಡಿನ ಖ್ಯಾತ ರಾಜಕಾರಣಿಗಳು ಮತ್ತು ವೈಚಾರಿಕ ಚಿಂತಕರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿಯವರ ಒಂದು ಕರೆಯ ಮೇರೆಗೆ ಸುಮಾರು ವರ್ಷಗಳಿಂದ ನಾವು ಬಸವ ಪಂಚಮಿಯನ್ನು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಮಾನವ ಬಂಧುತ್ವ ವೇದಿಕೆ ಎಂಬ ಒಂದು ಸಂಯುಕ್ತ ಆಶ್ರಯದಲ್ಲಿ ಅನೇಕ ಪ್ರಗತಿಪರರ ವೇದಿಕೆಯನ್ನು ಹಂಚಿಕೊಂಡು ಇವತ್ತು ಈ ನಾಡಿಗೆ ಒಂದು ವೈಚಾರಿಕ ಚಿಂತನೆಯ ಮನೋಭಾವವನ್ನು ಮುಟ್ಟಿಸುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದೇ ನಿಟ್ಟಿನಲ್ಲಿ ಪೌಷ್ಟಿಕ ಆಹಾರ ಆಗಿರ್ತಕ್ಕಂಥ ಹಾಲನ್ನು ಕೇವಲ ಕಲ್ಲಿಗೆ ಮತ್ತು ಹುತ್ತಿಗೆ ಹಾಲು ಎರ್ತಕ್ಕಂಥ ಏನು ಸಂಪ್ರದಾಯ ಇದೆ ಅದನ್ನು ಸೆಡ್ಡು ಹೊಡೆಯಲು ಇವತ್ತು ನಾವೆಲ್ಲರೂ ಕೂಡ ಪ್ರಗತಿಪರರು, ಅನೇಕ ಮಠಾಧೀಶರು, ಅನೇಕ ಚಿಂತಕರು ಎಲ್ಲರೂ ಸೇರಿಕೊಂಡು ಅದು ಪೌಷ್ಟಿಕ ಆಹಾರ ಆಗಿರ್ತಕ್ಕಂಥ ಹಾಲನ್ನು ದುರುಪಯೋಗ ಮಾಡದೆ ಪೌಷ್ಟಿಕತೆಯಿಂದ ಯಾರು ಅಪೌಷ್ಟಿಕದಿಂದ ಬಳಲ್ತಾ ಇದ್ದಾರೆ ಆ ಮಕ್ಕಳಿಗೆ ನಾವು ಪೌಷ್ಟಿಕ ಆಹಾರವನ್ನು ಕೊಡಬೇಕಂತೇಳಿ ಒಂದೇ ಒಂದು ಉದ್ದೇಶದಿಂದ ಇವತ್ತು ಆ ಪೌಷ್ಟಿಕ ಆಹಾರ ಆಗಿರ್ತಕ್ಕಂಥ ಹಾಲನ್ನು ಈ ಬುಡಗ ಜಂಗಮ ವಾಸ ಮಾಡ್ತಿರ್ತಕ್ಕಂಥ ಬಡ ಮಕ್ಕಳಿಗೆ ಇವತ್ತು ಹಾಲು ಕುಡಿಸೋ ಮೂಲಕ ನಾವು ಬಸವ ಪಂಚಮಿಯನ್ನು ಆಚರಣೆ ಮಾಡಿದ್ದೇವೆ. ಬಳಿಕ ಮಾತನಾಡಿದ ಹೋರಾಟಗಾರ ಸುನಿಲ್ ಮಾರುತಿ ಮಾನ್ಪಡೆ ಅವರು, ನಾಡಿನಲ್ಲಿ ಮೌಢ್ಯತೆ, ಕಂದಾಚಾರ, ನಂಬಿಕೆಗಳ ಹೆಸರಿನಲ್ಲಿ ಪೌಷ್ಟಿಕ ಆಹಾರವನ್ನು ನೆಲಕ್ಕೆ ಚೆಲ್ಲುವ ಮೂಲಕ ಅಜ್ಞಾನವನ್ನು ಬೆಳೆಸುವುದನ್ನು ನಿಲ್ಲಿಸಬೇಕು. ವಿಜ್ಞಾನ, ಮಾಹಿತಿ, ತಂತ್ರಜ್ಞಾನ ಬೆಳೆಯುತ್ತಿರುವ ದಿನಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಬಸವಣ್ಣನವರು 12ನೇ ಶತಮಾನದಲ್ಲಿ ಕಾಯಕ ದಾಸೋಹದ ಮೂಲಕ ಆಹಾರದ ಮಹತ್ವ ಸಾರಿ ಹೇಳಿದ್ದಾರೆ. ಬಸತತ್ವ ಚಿಂತನೆ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಲಬುರಗಿ ನಗರದಲ್ಲಿ ಬಸವ ಪಂಚಮಿ ಆಚರಣೆಯನ್ನು ಮಾಡಿದ್ದೀವಿ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ. ನಿನ್ನೆ ವೈಚಾರಿಕ ಉಪನ್ಯಾಸ ಮತ್ತು ಹಾಲು ಉಣಿಸುವ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಇಲ್ಲಿ ಒಂದು ಬುಡುಗ ಜಂಗಮ ಸಮುದಾಯ, ಅತ್ಯಂತ ತಳ ಸಮುದಾಯದ ಮಕ್ಕಳಿಗೆ ಹಾಲು ಉಣಿಸುವ ಪೌಷ್ಟಿಕ ಹಾಲನ್ನು ಕೊಡುವ ಮೂಲಕ ನಾವು ಇವತ್ತು ಬಸವ ಪಂಚಮಿಯನ್ನು ಆಚರಣೆ ಮಾಡಿದ್ದೀವಿ. ಜಾಗತಿಕ ಲಿಂಗಾಯತ ಮಹಾಸಭಾ, ಕಲಬುರಗಿ ಆರ್ಟ್ ಥಿಯೇಟರ್, ಸಂಸ್ಕಾರ ಪ್ರತಿಷ್ಠಾನ, ಮಾನವ ಬಂಧುತ್ವ ವೇದಿಕೆ ಕಲಬುರಗಿ ಈ 4 ಸಂಸ್ಥೆಗಳ ಮೂಲಕ ಕಳೆದ 7 ವರ್ಷದಿಂದ ನಾವು ನಿರಂತರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ನಡೆಸಿದಲ್ಲಿ ಈಗ ಮತ್ತೆ ನಾವು ಎಲ್ಲ ಕಡೆಯೂ ಕೂಡ ವೈಚಾರಿಕ ಒಂದು ಪ್ರಜ್ಞೆ ಮೂಡಿಸುವ ನಿಮಿತ್ತದಲ್ಲಿ ನಾವು ಬಸವ ಪಂಚಮಿನ ಆಚರಣೆ ಮಾಡ್ತಾ ಇದ್ದೀವಿ. ಈ 2 ದಿನಗಳ ಕಾಲ ನಿರಂತರ ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತಾ ಇದ್ದೀವಿ. ಸುನಿಲ್ ಮಾನ್ಪಡೆ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭುಲಿಂಗ್ ಮಹಾಗಾಂವ್ಕರ್ ವಹಿಸಿದ್ದರು. ಸಂತೋಷ್ ಮೇಲಿನ್ಮನಿ,
ಮಾನವ ಬಂಧುತ್ವ ವೇದಿಕೆ ನಾಗೇಂದ್ರ ಜವಳಿ, ಮೈಲಾರಿ ದೊಡ್ಡಮನಿ, ಜಾಗತಿಕ ಲಿಂಗಾಯತ ಮಹಾಸಭಾದ ಸಂಗಮೇಶ್ ಗುಬ್ಬೇವಾಡ್, ಶಶಿಕಾಂತ್ ಪಸಾರ್, ಬುಡುಗ ಜಂಗಮ ಸಮಾಜದ ಮುಖಂಡರಾದ ಮರೆಪ್ಪ ಸೇರಿದಂತೆ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು.